ಒಂದು ಊರಿನಲ್ಲಿ ಪ್ರತಾಪ ಎಂಬ ಕುರಿ ಕಾಯೋನು ಇದ್ದನು. ಅವನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಕರೆದುಕೊಂಡು ಹೋಗುತ್ತಿದ್ದನು. ಪ್ರತಾಪನು ಬೇರೆಯವರನ್ನು ನೋಡಿ ಕಾಮಿಡಿ ಮಾಡುವುದು, ಬೇರೆಯವರನ್ನು ಮೂರ್ಖರನ್ನಾಗಿ ಮಾಡಿ ಖುಷಿ ಪಡುತ್ತಿದ್ದ. ಏನಿವತ್ತು ಇಷ್ಟೊಂದು ಬೇಜಾರಾಗ್ತಿದೆ. ಯಾರಿಗಾದ್ರೂ ಸರಿಯಾಗಿ ಸತಾಯಿಸಬೇಕು, ಇಲ್ಲ ಅಂದ್ರೆ ಮಜಾ ಬರಲ್ಲ. ಏನಾದ್ರೂ ಮಾಡಲೇಬೇಕು. ಓಹ್, ಸೂಪರ್ ಐಡಿಯಾ. ತನ್ನ ಮನದಲ್ಲಿ ಏನೂ ಯೋಚಿಸುತ್ತಾ ಹಳ್ಳಿಯ ಕಡೆಗೆ ಓಡಿದನು. ಏನೋ ರಮೇಶ, ಯಾವಾಗ ಊಟ ಹಾಕಿಸ್ತೀಯ? ಅಯ್ಯೋ, ಹೆಣ್ಣೆ ಸಿಗ್ತಿಲ್ಲ ಬುಡನ್ನ. ಹಳ್ಳಿಯ ಅರಳಿ ಕಟ್ಟೆ ಮೇಲೆ ಕುಳಿತಿದ್ದ ಜನರ ಹತ್ತಿರ ಓಡಿ ಬಂದ ಪ್ರತಾಪ್. ಅಯ್ಯೋ ಅಣ್ಣ, ಬೇಗ ಬನ್ನಿ, ಕಾಡಿನಲ್ಲಿ ತೋಳ ನನ್ನ ಕುರಿಗಳನ್ನ ತಿನ್ನುತ್ತಿದೆ ಎಂದು ಕೇಳಿಕೊಂಡ. ಪ್ರತಾಪನ ಮಾತು ಕೇಳಿದ ಜನ ತೋಳವನ್ನು ಓಡಿಸಲು ಕಾಡಿನ ಕಡೆಗೆ ಓಡಿದರು. ಕಾಡಿನಲ್ಲಿ ಹೋಗಿ ನೋಡಿದರೆ ಕುರಿಗಳು ಚೆನ್ನಾಗಿಯೇ ಇದ್ದವು. ಏನೋ ಪ್ರತಾಪ, ತೋಳ ಬಂತು ಅಂದೆಯಲ್ಲಿ. ತೋಳನೂ ಇಲ್ಲ, ಕತ್ತೆನೂ ಇಲ್ಲ, ನೀವು ಎಷ್ಟು ಮೂರ್ಖರು ಅಂತ ಟೆಸ್ಟ್ ಮಾಡೋಕೆ ಬಂದಿದ್ದೆ ಅಂತ ಜೋರಾಗಿ ನಗುತ್ತಾನೆ. ಮತ್ತೆ ಕೆಲವು ದಿನಗಳ ನಂತರ ಪ್ರತಾಪ ಕಾಡಿನಿಂದ ಜೋರಾಗಿ ಓಡಿಬಂದು ತೋಳ ಬಂದಿದೆ ಅಂತ ಸುಳ್ಳು ಹೇಳುತ್ತಾನೆ. ಈ ಭಾರಿ ನಿಜವಾಗಲೂ ಬಂದಿರಬಹುದು ಎಂದುಕೊಂಡ ಜನ ಅವನ ಕುರಿಗಳನ್ನು ಕಾಪಾಡಲು ಕಾಡಿಗೆ ಹೋಗುತ್ತಾರೆ. ಆದರೆ ಪ್ರತಾಪ, ಅಯ್ಯೋ ಮಂಕುತಿ ಮಂದಿರ, ಎಷ್ಟು ಸರಿ ಮೂರ್ಖರು ಆಗುತ್ತೀರಾ ಅಂತ ಜೋರಾಗಿ ನಗುತ್ತಾನೆ. ಊರಿನ ಜನ ಪ್ರತಾಪನ ಈ ವರ್ತನೆಯಿಂದ ಬೇಸತ್ತು ಹೋಗಿದ್ದರು. ಒಂದು ದಿನ ನಿಜವಾಗಲೂ ಪ್ರತಾಪನ ಕುರಿಗಳನ್ನು ತಿನ್ನಲು ತೋಳ ಬಂದಿತು. ಪ್ರತಾಪ ಮತ್ತೆ ಹಳ್ಳಿಗೆ ಹೋಗಿ ನಿಜವಾಗಲೂ ತೋಳ ಬಂದಿದೆ ಅಂದ್ರೆ ಊರಿನ ಜನ, ಹೇ ಹೋಗಯ್ಯ, ಎಷ್ಟು ಸರಿ ಮೂರ್ಖರನ್ನಾಗಿ ಮಾಡ್ತೀಯ ಎಂದು ಹೊರಟು ಹೋದರು. ತಾನು ಹೇಳಿದ ಸುಳ್ಳಿನಿಂದಾಗಿ ಪ್ರತಾಪ ಜನರ ನಂಬಿಕೆ ಮತ್ತು ಕುರಿಗಳನ್ನು ಕಳೆದುಕೊಂಡ.